ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅಸಪ ಟೈಮ್ಸ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ಲ? ಬಿಗ್ ಬಾಸ್ ಮುಗ್ದು ತಿಂಗಳುಗಳೇ ಕಳೆಯಿತು. ಆದರೆ ಬಿಗ್ ಬಾಸ್ ಕೆಲವೊಂದು ಸ್ಪರ್ಧಿಗಳ ಕ್ರೇಜ್ ಇದೆಯಲ್ಲ, ಅದು ಇನ್ನೂ ಜನರ ಮನಸ್ಸಲ್ಲಿ ಅದೇ ರೀತಿ ಇದೆ. ಈ ಸೀಸನ್ನ ಬಿಗ್ ಬಾಸಲ್ಲಿ ಅತ್ಯಂತ ಹೆಚ್ಚು ಜನರ ಮನಸ್ಸಿಗೆ ಆಪ್ತವಾದಂಥ ಕೆಲವೊಂದಿಷ್ಟು ಜನ ಇದ್ದಾರೆ. ಅವರಲ್ಲಿ ಮೊದಲಿಗರಾಗಿ ಗಿಲ್ಲಿ ನಟ, ನಂತರ ರಕ್ಷಿತಾ ಶೆಟ್ಟಿ, ರಘುವಣ್ಣ, ಕಾವ್ಯಶೈವ ಮುಂತಾದವರು. ಅವರ ಕ್ರೇಜು ಇವಾಗಲೂ ಅದೇ ರೀತಿ ಇದೆ. ಜನರು ಅವರಿಗೆ ಅದೇ ರೀತಿಯ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಎಲ್ಲೋದ್ರೂ ಅವರನ್ನು ಗುರುತಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಅವರು ಇವಾಗ ಸದ್ಯಕ್ಕೆ ಚಲಾವಣೆಯಲ್ಲಿರುವಂತಹ ನಾಣ್ಯಗಳು. ನಾವು ಹಿಂದಿನ ಸೀಸನ್ಗಳೆಲ್ಲ ನೋಡಿದಂತೆ ಬಿಗ್ ಬಾಸ್ ಮುಗ್ದು 1 ತಿಂಗಳ ಇಲ್ಲ 1-2 ತಿಂಗಳು ಅಷ್ಟೇ ಅವರ ಕ್ರೇಜ್ ಇರ್ತಾ ಇದ್ದದ್ದು. ಆ ನಂತರ ಸ್ವಲ್ಪ ಡೌನ್ ಆಗ್ತಾ ಇತ್ತು. ಅವರ ವೈಯಕ್ತಿಕ ಬದುಕಿಗೆ ಅವ್ರು ಹೋಗ್ತಾ ಇದ್ರು. ಈವನ್ ವಿನ್ನರ್ ಆದರೂ ಸರಿ. ಆದರೆ ಈ ಸಲದ ಬಿಗ್ ಬಾಸ್ ಸೀಸನ್ ಆ ರೀತಿ ಇರಲಿಲ್ಲ. ಒಂಥರ ಜನರ ಮನಸ್ಸಿಗೆ ತುಂಬಾನೇ ಆಪ್ತವಾಗಿ ಜನರು ಅವರನ್ನ ತಮ್ಮ ಮನೆಯ ಮಕ್ಕಳ ರೀತಿಯಲ್ಲಿ ನೋಡಲಿಕ್ಕೆ ಶುರು ಮಾಡಿದ್ರು. ಅದರ ರಿಸಲ್ಟ್ ಆಗಿದೆ ಇವಾಗ ಸದ್ಯಕ್ಕೆ ನಾನು ಹೆಸರಿಸಿದಂತಹ ಕೆಲವೊಂದಿಷ್ಟು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸಿಗ್ತಾ ಇರುವಂತಹ ಜನರ ಪ್ರೀತಿ. ಅದರಲ್ಲೂ ಕೂಡ ಟಾಪ್ ಅಲ್ಲಿರುವಂತಹ ಗಿಲ್ಲಿ ನಟ ಅವರು ಎಲ್ಲೋದ್ರೂ ಕೂಡ ಸದ್ಯಕ್ಕೆ ಕ್ರೇಜ್. ಗಿಲ್ಲಿ ನಟ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನ ಸುಡು ಬಿಸಿಲನ್ನು ಕೂಡ ಲೆಕ್ಕಿಸದೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದು ಯಾವ ರೀತಿಯ ಪ್ರೀತಿ ಅವರಿಗೆ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಅವರು ಕನಸು ಮನಸ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಕ್ಕಿಲ್ಲ. ಗಿಲ್ಲಿ ನಟ ಓಕೆ, ನನ್ನನ್ನು ಈ ರೀತಿ ಎತ್ತಿ ಮೆರೆಸ್ತಾರೆ, ಕರ್ನಾಟಕದ ಜನತೆಗೆ ನಾನು ಇಷ್ಟ ಆಗ್ತಾ ಇದ್ದೀನಿ ಅನ್ನೋದು ಗಿಲ್ಲಿ ನಟ ಇಲ್ಲಿಯವರೆಗೂ ಕೂಡ ಕನಸಲ್ಲೂ ಊಹಿಸಿರ್ಲಿಕ್ಕಿಲ್ಲ. ಬಹುಶಃ ಕೆಲವೊಂದಿಷ್ಟು ಜನರ ಲೈಫನ್ನು ಈ ಸಲದ ಬಿಗ್ ಬಾಸ್ ಚೇಂಜ್ ಮಾಡಿದೆ ಅಂತಲೇ ಹೇಳ್ಬೋದು. ಅದರಲ್ಲಿ ನಮ್ಮ ಗಿಲ್ಲಿ ನಟ, ಕಾವ್ಯ, ರಘುವಣ್ಣ ಹೊಸದಾಗಿ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಲೈಕ್ ಇವರು ರಕ್ಷಿತಾ ಶೆಟ್ಟಿ ಅವರು ಮೊದಲಿಂದನೂ ಯೂಟ್ಯೂಬ್ ಚಾನಲ್ ಇದೆ. ಇವಾಗ ಹೊಸದಾಗಿ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ಕಾಮಿಡಿ ಕಿಲಾಡಿ ಅವರ ಜೊತೆ ಎಲ್ಲ ಸೇರಿ. ಸೊ ಒಂದೊಳ್ಳೆ ಫ್ಯೂಚರನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಇವತ್ತಿನ ನನ್ನ ಎಪಿಸೋಡಲ್ಲಿ ನಾನು ಮಾತಾಡ್ತಾ ಇರೋದು ಗಿಲ್ಲಿ ನಟನ ಬಗ್ಗೆ. ಗಿಲ್ಲಿ ನಟ ಯಾವುದೋ ಒಂದು ಹೊಸ ಹಿಂಟನ್ನು ಕರ್ನಾಟಕದ ಜನತೆಗೆ ಕೊಡ್ತಾ ಇದ್ದಾರೆ. ಏನು ಅಂತ ನೀವು ಕೇಳ್ತೀರಾ? ಏನು ಅಂತ ಕೇಳಿದ್ರೆ, ವಿಡಿಯೋವನ್ನು ಗಮನಿಸ್ತಾ ಇದ್ದೀರಲ್ಲ, ಈ ವಿಡಿಯೋದಲ್ಲಿ ಏನಪ್ಪಾ ಇದೆ ಅಂತ ನೀವು ಕೇಳ್ಬೋದು. ವಿಡಿಯೋದಲ್ಲಿದೆ. ಯಾಕೆಂತ ಹೇಳಿದ್ರೆ ಬಿಗ್ ಬಾಸ್ ಅನ್ನ ನೀವು ವಾಚ್ ಮಾಡಿದವರಾದ್ರೆ ನಿಮ್ಗೊಂದು ವಿಚಾರ ಕರೆಕ್ಟಾಗಿ ಗೊತ್ತಿರ್ತದೆ. ಅಷ್ಟೂ ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಇದ್ರು. ಆದರೆ ಯಾವುದೇ ಒಂದು ಫಿಟ್ನೆಸ್ ಕೇರ್ ಆಗಲಿ, ಇಲ್ಲ ವರ್ಕೌಟ್ ಮಾಡೋದು, ವ್ಯಾಯಾಮ ಮಾಡೋದು ಮುಂತಾದ ಯಾವ ವಿಚಾರಕ್ಕೂ ಗಿಲ್ಲಿ ನಟ ಆಸ್ಪದ ಅಂದರೆ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಯಾಕೆಂತ ಹೇಳಿದ್ರೆ ಅವರೇ ಹೇಳ್ತಿದ್ರು, ನನಗದೆಲ್ಲ ಒಗ್ಗಿ ಬರಲ್ಲ, ಸರಿಯಾಗಲ್ಲ, ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಇರೋನು ಅನ್ನೋ ರೀತಿಯಲ್ಲಿ ಅವರು ಕೆಲವೊಂದು ಸಲ ಮಾತನ್ನು ಹೇಳಿರ್ತಾರೆ. ಆದರೆ ಸಡನ್ ಆಗಿ ಇವಾಗ ಬಿಗ್ ಬಾಸ್ ಮನೆಯಿಂದ ಬಂದು 1-2 ತಿಂಗಳುಗಳಾಯಿತು. ಆ ತಿಂಗಳುಗಳ ನಂತರ ಗಿಲ್ಲಿ ನಟ ಅವರು ವರ್ಕೌಟ್ ಮಾಡುವ ವಿಡಿಯೋವೊಂದನ್ನು ಪೋಸ್ಟ್ ಮಾಡ್ತಾ ಇದ್ದಾರೆ. ಅವರು ವರ್ಕೌಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಕರ್ನಾಟಕದ ಜನತೆಗೆ ಯಾವುದೋ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಸೂಚನೆ ಬೇರೇನೂ ಅಲ್ಲ, ಗಿಲ್ಲಿ ನಟ ಇಲ್ಲಿಯವರೆಗೆ ನಾವು ತೆರೆಯಲ್ಲಿ ನೋಡಿರೋದು ಅವರೊಬ್ಬರು ಕಾಮಿಡಿಯನ್ ಆಗಿ, ಪ್ರಾಪರ್ಟಿ ಕಾಮಿಡಿಯನ್ ಆಗಿ, ಈ ರೀತಿ ಗಿಲಿಗೆಲ್ಲ ನಾವು ನೋಡಿದ್ದೇವೆ. ಒಂದಿಷ್ಟು ಕಿರುಚಿತ್ರಗಳೆಲ್ಲ ಅವರ ನಟನೆಯಲ್ಲಿ ಬಂದಿದೆ. ಬಿಗ್ ಸ್ಕ್ರೀನಲ್ಲಿ ಅವರು ಇವಾಗ ನಟನೆ ಮಾಡಿರೋದು ನಮ್ಮ ಡಿ ಬಾಸ್ ಅವರು, ದರ್ಶನ್ ಸರ್ ಅವ್ರದ್ದು ಏನು ಮೂವಿ ರಿಲೀಸ್ ಆಯಿತು. ಸೊ ಆ ಮೂವಿಯಲ್ಲಿ ಅವ್ರಿಗೊಂದು ಚಾನ್ಸ್ ಇತ್ತು. ಒಳ್ಳೆ ವೈರಲ್ ಕೂಡ ಆಗಿತ್ತು. ಅವರ ಕ್ಲಿಪ್ ಏನು PC AC ಹಾಕೊಂಡು ಒಂದು ಡೈಲಾಗ್ ಇದೆಯಲ್ಲ, ಸೊ ಅದು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗಲೇ ನಡೆದಿರುವಂಥದ್ದು, ರಿಲೀಸ್ ಆಗಿದೆ ಕೂಡ. ಆದರೆ ಇವಾಗ ಗಿಲ್ಲಿ ನಟ ಈ ರೀತಿಯ ಒಂದು ಚೇಂಜಸ್, ಅಂದರೆ ಇಲ್ಲಿಯವರೆಗೆ ನಾನು ವರ್ಕೌಟೇ ಮಾಡಲ್ಲ, ನನ್ನ ದೇಹಕ್ಕೆ ಅದು ಹೋಗಲ್ಲ, ನಾನು ಕಾಮಿಡಿಯನ್ ಆಗಿ ಮುಂದುವರಿತೀನಿ ಅಂತ ಹೇಳುತ್ತಿದ್ದ ಗಿಲ್ಲಿ ನಟ ಅವರು ಸಡನ್ ಆಗಿ ವರ್ಕೌಟ್ ಮಾಡ್ತಾ ಇದ್ದಾರೆ, ಫಿಸಿಕ್ ಬಗ್ಗೆ ಸ್ವಲ್ಪ ಕೇರ್ ತಗೋತಾ ಇದ್ದಾರೆ ಅಂತ ಹೇಳಿದ್ರೆ ಅದರ ಅರ್ಥ ಏನಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಗಿಲ್ಲಿ ನಟ ಅವರು ಹೀರೋ ಆಗಿ ನಮ್ಮ ಮುಂದೆ ಬರ್ಬೋದು. ಯಾಕೆಂತ ಹೇಳಿದ್ರೆ ಗಿಲ್ಲಿ ನಟನ ಜನಪ್ರಿಯತೆ ಯಾವ ಹೀರೋಗೂ ಕಡಿಮೆ ಇಲ್ಲ. ನೀವು ಗಮನಿಸಿರ್ಬೋದು, ಗಿಲ್ಲಿ ನಟ ಎಲ್ಲಿಗೆಲ್ಲ ಹೋಗ್ತಾರೆ ಜನ ಬಿಸಿಲನ್ನು ಕೂಡ ಲೆಕ್ಕಿಸದೆ ಕಾಯ್ತಾ ಇರ್ತಾರೆ, ಕಿಕ್ಕಿರಿತಾರೆ. ಇವಾಗಲೂ ಕೂಡ ಇವಾಗ ನೀವು ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ರೀಸೆಂಟ್ ವೀಡಿಯೋಸ್ಗಳು ನೋಡಿದ್ರು ಕೂಡ ಅಷ್ಟೇ. ಇವಾಗ ಇವತ್ತೊಂದು ವೀಡಿಯೋಸ್ ನೋಡಿದೆ, ಅದಕ್ಕೊಂದಿಷ್ಟು ಕೆಲವೊಂದು ನೆಗೆಟಿವ್ ಕಮೆಂಟ್ಗಳು ಬಂತು. ಗಿಲ್ಲಿ ನಟ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ, ಆ ಕಾರ್ಯಕ್ರಮದಲ್ಲಿ ಕಾರಿಂದ ಡೋರ್ ತೆಗೆದು ಇಳಿಯುವಾಗ ಯಾರೊಬ್ರು ಅಲ್ಲಿ ಆಯೋಜಕರು ಹೇಳ್ತಾರೆ, ಇಲ್ಲ ಬೌನ್ಸರ್ಸ್ಗಳಿಲ್ಲ ಅಂತ. ಸೊ ಗಿಲ್ಲಿ ನಟ ಏನು ಮಾಡ್ತಾರೆ, ಒಳಗಡೆ ಕೂರ್ತಾರೆ ಮತ್ತೆ ಡೋರ್ ಹಾಕಿ. ಅದಕ್ಕೊಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಬಂತು. ಬಿಗ್ ಬಾಸ್ ವಿನ್ ಆದ ನಂತರ ಇವರಿಗೆ ಅಹಂಕಾರ ಇಲ್ಲ, ಸ್ವಲ್ಪ ಪೊಗರು ಬಂತು, ಹಂಗಾಯ್ತು ಹಿಂಗಾಯ್ತು ಅಂತ. ಬಟ್ ಅಲ್ಲಿ ರಿಯಾಲಿಟಿ ಒಂದನ್ನು ನಾವು ಅರ್ಥ ಮಾಡಬೇಕಲ್ಲ. ಗಿಲ್ಲಿ ನಟ ಇಲ್ಲಿಯವರೆಗೆ ಬಿಗ್ ಬಾಸ್ ಮುಗ್ದ ನಂತರ ಅವರದ್ದೇ ಮ್ಯಾನರಿಸಮ್ ಅಲ್ಲಿ ಇದ್ದಾರೆ, ಎಲ್ಲೂ ಕೂಡ ಬದಲಾಗಿದ್ದು ನಮಗೆ ಕಾಣಿಸಿಲ್ಲ. ಇವಾಗ ಮೊನ್ನೆ ಒಂದು ವಿಡಿಯೋ ಇತ್ತು, ಲೇಡಿ ಪೊಲೀಸರುಗಳು ಸೆಲ್ಫಿ ಕೇಳುವಾಗ ಪಾಪ ಗಿಲ್ಲಿ ನಟ ಚೇರಲ್ಲಿ ಕೂತಿದ್ರು, ಅಲ್ಲಿಂದ ಎದ್ದು ನಿಂತು ಸೆಲ್ಫಿ ಕೊಟ್ಟಿದ್ದಾರೆ. ಅದೆಲ್ಲ ನಾವು ಬಿಗ್ ಬಾಸ್ ಮನೆಯಲ್ಲಿ ಕಂಡಂತಹ ವಿಚಾರಗಳೇ. ಅಂದ್ರೆ ಅವರು ಬದುಕಿದ ರೀತಿಯೂ ಕೂಡ ಅಷ್ಟೇ. ಈಗ ಅವರು ಅದೇ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಕೂಡ. ಬಟ್ ಇವತ್ತು ಈ ಬೌನ್ಸರ್ಗಳು ಇಲ್ಲ ಅಂತ ಹೇಳುವಾಗ ಒಳಗಡೆ ಯಾಕೆ ಕೂತಿದ್ದಾಗಿರ್ಬೋದು ಅಂತ ಹೇಳಿದ್ರೆ ನೀವು ಗಮನಿಸ್ತಾ ಇರ್ತೀರಲ್ಲ, ಕ್ರೌಡ್ ಆ ರೀತಿ ಇರ್ತದೆ.
ಯಾರಾದರೂ ಇವಾಗ ಅಭಿಮಾನದಿಂದಾನೇ ಬಂದಿರ್ತಾರೆ ಇಲ್ಲ ಅಂತಲ್ಲ. ಬಟ್ ನೂಕು ನುಗ್ಗಲು ಅಂತ ಬರುವಾಗ ಮೊದಲೇ ಸಣ್ಣ ದೇಹ. ನಿಮ್ಗೆ ಗೊತ್ತಲ್ಲ ಗಿಲ್ಲಿ ನಟನ ದೇಹ ಯಾವ ರೀತಿ ಇರ್ತದೆ ಅಂತ. ಸೊ ಆ ರೀತಿ ಇರುವಾಗ ಎಲ್ಲಾದರೂ ಪುಷ್ ಮಾಡಿ ಆ ರೀತಿ ಎಳೆದಾಟ ಆಗೋದಕ್ಕಿಂತ ಬೌನ್ಸರ್ಸ್‌ಗಳು ಬಂದ ನಂತರ ಇಳಿತೀನಿ ಅನ್ನೋ ಉದ್ದೇಶ ಗಿಲ್ಲಿ ನಟನದ್ದಾಗಿರ್ಬೋದು. ಬಟ್ ಸೋಷಿಯಲ್ ಮೀಡಿಯಾ ಹಂಗಲ್ಲ. ತನಗೆ ತೋಚಿದಂತೆ ರೀತಿಯಲ್ಲಿ ಮಾತಾಡ್ತಾರೆ. ತನಗೆ ತೋಚಿದ ರೀತಿಯಲ್ಲಿ ವಿಡಿಯೋವನ್ನು ಪೋರ್ಟ್ರೇ ಮಾಡ್ತಾ ಹೋಗ್ತಾರೆ. ಹೋಗ್ಲಿ ಬಿಡಿ, ಸೆಲೆಬ್ರಿಟಿಗಳಿಗೆ ಈ ರೀತಿಯ ನೆಗೆಟಿವ್ ವಿಚಾರಗಳು ಹೊಸತೇನಲ್ಲ. ಬಟ್ ಗಿಲ್ಲಿ ನಟನ ಬಗ್ಗೆ ನಾವು ಏನು 100 ದಿನ ನೋಡಿದ್ರಿಂದ ಈ ವಿಚಾರವನ್ನು ನಾವು ಈ ರೀತಿಯಾಗೂ ಕೂಡ ನೋಡ್ಬೋದಲ್ಲ. ಪಾಸಿಟಿವ್ ಅಲ್ಲೂ ಕೂಡ ಆಲೋಚನೆ ಮಾಡ್ಬೋದು. ಯಾಕೆಂತ ಹೇಳಿದ್ರೆ ಆ ವ್ಯಕ್ತಿ ಏನು ಅಂತ 100 ದಿನಗಳ ಕಾಲ ನಾವು ಅಲ್ಲಿ ಒಂದು ಮನೆಯಲ್ಲಿ ನೋಡಿದ್ದೀವಿ. ಒಬ್ಬ ವ್ಯಕ್ತಿ ಏನು ಅಂತ ಅರ್ಥ ಆಗ್ಲಿಕ್ಕೆ ಅದು ಸಾಕಾಗುತ್ತೆ. ಸೊ ನನ್ಗನ್ಸಿರೋ ಪ್ರಕಾರ ಗಿಲ್ಲಿ ನಟ ಆ ರೀತಿಯ ಒಂದು ಆಲೋಚನೆ ಮಾಡಿ ಕಾರ್ ಒಳಗಡೆ ಕೂತಿರ್ತಾರೆ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ನೋಡುವವರಿಗೆ ಆ ವಿಡಿಯೋ ಸಿಕ್ಕಿರ್ಬೋದು. ನಂಗೆ ಆ ವಿಡಿಯೋ ಮತ್ತೆ ಸ್ಕ್ರೋಲ್ ಆಗ್ತಾ ಹೋಯ್ತು, ನಂಗೆ ಸಿಕ್ಕಿಲ್ಲ, ಇಲ್ಲ ಅಂದ್ರೆ ಕೆಳಗಡೆ ಹಾಕ್ತಾ ಇದ್ದೆ. ಸೊ ನಾನು ಮಾತಾಡ್ತಾ ಬಂದಿರೋದು ಗಿಲ್ಲಿ ನಟ. ಇವಾಗ ಗಿಲ್ಲಿ ನಟನಿಗೆ ಸಿಕ್ಕಂತಹ ಈ ಜನಪ್ರಿಯತೆ ಇದೆಯಲ್ಲ, ಈ ಜನಪ್ರಿಯತೆ ಯಾವ ಹೀರೋಗಳಿಗೂ ಕಡಿಮೆ ಇಲ್ಲ. ಇವಾಗ ಇನ್ಸ್ಟಾಗ್ರಾಮಲ್ಲೇ 2.2 ಸಮಥಿಂಗ್ ಮಿಲಿಯನ್ಸ್ ಫಾಲೋವರ್ಸ್ ಇದ್ದಾರೆ. ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಇರುವಂತಹ ಫಾಲೋವರ್ಸ್ಗಳ ಹತ್ರ ಇದೆ ಅದು. ಸೊ ಹಾಗಿದ್ದಾಗ ಕೆಲವೊಂದಿಷ್ಟು ನಿರ್ದೇಶಕರು ಇರ್ತಾರೆ, ಇಲ್ಲ ಪ್ರೊಡ್ಯೂಸರ್ಗಳು ಇರ್ತಾರೆ. ಸೊ ಈ ಜನಪ್ರಿಯತೆಯನ್ನು ಸಿನಿಮಾಗಳಿಗೆ ಕನ್ವರ್ಟ್ ಮಾಡಿದರೆ ಹೇಗೆ? ಗಿಲ್ಲಿ ನಟನೂ ಬೆಳೀತಾರೆ, ಅದ್ರ ಜೊತೆ ದುಡ್ಡು ಹಾಕಿದವರು ಕೂಡ ಬೆಳೀತಾರೆ. ಸೊ ಗಿಲ್ಲಿ ನಟನನ್ನ ಈಗ ಇಷ್ಟರವರೆಗೂ ಕಾಮಿಡಿಯನ್ ಆಗಿ ಇಷ್ಟಪಟ್ಟವರು ಇರ್ತಾರೆ. ಸೊ ಮನೆ ಮಗನ ಥರ ನೋಡ್ಕೊಳ್ಳೋರು ಇರ್ತಾರೆ. ಈ ರೀತಿ ಒಂದು ಕ್ರೇಜ್ ಎಲ್ಲ ಹುಟ್ಟೋದು ಯಾರಿಗೆ? ತುಂಬ ದೊಡ್ಡ ಲೆವೆಲ್ನ ಹೀರೋಗಳಿಗೆ ಮಾತ್ರ ನಾವು ನೋಡಿದಾಗೆ. ಸೊ ಆ ಒಂದು ಪ್ರೀತಿ, ಆ ಒಂದು ವಿಶ್ವಾಸ ಗಿಲ್ಲಿ ನಟನಿಗೆ ಸಿಗ್ತಾ ಇರುವಾಗ ಅದನ್ನು ಮಾರ್ಕೆಟಿಂಗ್ ಆಗಿ ಬಳಸಿಕೊಂಡು ಮೂವಿ ಮಾಡೋದು, ಅದು ಗಿಲ್ಲಿ ನಟನಿಗೂ ಕೂಡ ಒಳ್ಳೇದಲ್ವಾ? ಗಿಲ್ಲಿ ನಟನ ಫ್ಯೂಚರ್ಗೂ ಕೂಡ ಒಳ್ಳೇದೇ. ಈಗ ಕಾಮಿಡಿಯನ್ಸು ಹೀರೋ ಆಗಬಾರ್ದು ಅನ್ನೋದೇನಿಲ್ಲ. ನಾವೀಗ ತಮಿಳ್ ಮೂವೀಸ್ ಎಲ್ಲ ನೋಡಿದರೆ ತುಂಬ ಜನ ಕಾಮಿಡಿಯನ್ಸೇ ಇವಾಗ ಹೀರೋ ಆಗಿ ಮಿಂಚ್ತಾ ಇದ್ದಾರೆ. ಏನಿಲ್ಲ, ಕಥೆಗಳು ಆ ರೀತಿ ಇರಬೇಕಷ್ಟೇ. ಇವಾಗ ತುಂಬ ಹೈಪ್ ಮಾಡಿ ಒಂದು ಹೆವಿ ಬಿಲ್ಡಪ್ ಎಲ್ಲ ಕೊಟ್ಟು ಕತೆ ಬರೆದು ಅವರನ್ನು ಹೀರೋ ಥರ ಬಿಂಬಿಸೋದಕ್ಕಿಂತ ಜನರಿಗೆ ಇಷ್ಟ ಆಗೋದು ಯಾವ ರೀತಿ ಅಂತ ಹೇಳಿದರೆ ಸಾಮಾನ್ಯರಲ್ಲಿ ಸಾಮಾನ್ಯ ರೀತಿಯಲ್ಲಿ ಬದುಕುವಂಥ ಕಥೆಗಳು ಇರ್ತದೆ. ಈಗ ತಮಿಳಲ್ಲಾಗಲಿ ಮಲಯಾಳ ಮೂವಿಯಲ್ಲಾಗಲಿ ಹಿಟ್ಟಾಗ್ತಾ ಇರೋ ಕಥೆಗಳು ಯಾವುದು ಅಂತ ಹೇಳಿದರೆ ಹೊಸಬರಾದರೂ ಕೂಡ ಆ ಕಥೆಗಳು ಜನರ ಮನಸ್ಸಿಗೆ ಆಪ್ತವಾಗಿರ್ತದೆ. ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗ್ತದೆ. ಓಕೆ, ನಾವು ಈ ರೀತಿ ಬದುಕಿದ್ದೀವಿ, ಇಲ್ಲ ನಮ್ಮ ಯಾವುದೋ ಒಂದು ಪಾಯಿಂಟ್ ಅದಕ್ಕೆ ಕನೆಕ್ಟ್ ಆಗಿ ನಾವು ಅವರ ಪಾಸ್ಟಾ ಇಲ್ಲ ಅವರ ಪ್ರೆಸೆಂಟ ಯಾವುದೋ ಒಂದು ಕನೆಕ್ಟ್ ಆಗ್ತದೆ. ಅದೊಂಥರ ವೀಕ್ಷಕರನ್ನು ಸೆಳೆಯುತ್ತದೆ. ನಾವು ತುಂಬ ಬಿಲ್ಡಪ್ಗಳು ಒಂದು ಹೊಡೆತಕ್ಕೆ 100 ಮೈಲಿ ದೂರಕ್ಕೆ ಹೋಗಿ ಬೀಳುವಂಥದ್ದು ಅದೆಲ್ಲ ಹಿಂದೆ ಹೋಯ್ತು, ಇಲ್ಲ ಅಂತಲ್ಲ. ಸೊ ನಾನು ಹೇಳೋದು, ಗಿಲ್ಲಿ ನಟನನ್ನು ಲಾಂಚ್ ಮಾಡುವಂತಹ ಉದ್ದೇಶ ಯಾರಿಗಾದರೂ ಇರ್ಬೋದು. ಯಾಕೆಂತ ಹೇಳಿದರೆ ಸುಮ್ಮನೆ ಲಾಂಚ್ ಮಾಡೋದಲ್ಲ. ಗಿಲ್ಲಿ ನಟನ ಜನಪ್ರಿಯತೆ ಆ ರೀತಿ ಇದೆ ನಾನು ನೋಡಿದಾಗೆ. ಇವಾಗಲೂ ಅಷ್ಟೇ, ಗಿಲ್ಲಿ ನಟನ ಇನಾಗ್ರೇಷನ್ ಕರ್ಕೊಂಡು ಹೋಗೋದಾಗಲಿ ಎಲ್ಲೋದ್ರೂ ಕೂಡ ಅದೇ ಕ್ರೇಜ್ ಇದೆ. ಎಲ್ಲೂ ಕೂಡ ಹೆಚ್ಚಾಗಿ ಯುವಕರು, ಈಗ ಮಹಿಳೆಯರು, ಮಕ್ಕಳು ಇವರೆಲ್ಲ ಗಿಲ್ಲಿ ನಟ ಅಂತ ಹೇಳುವಾಗ ತಲೆ ಮೇಲೆ ಹೊತ್ತು ಮೆರಿತಾ ಇದ್ದಾರೆ. ಸೊ ಈ ರೀತಿಯ ಒಂದು ಅಭಿಮಾನ ಸಿಗ್ತಾ ಇದೆ, ಈ ರೀತಿ ಒಂದು ಪ್ರೀತಿ ಸಿಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಕೆಲವೊಂದಿಷ್ಟು ಪ್ರೊಡ್ಯೂಸರ್ಗಳು, ನಿರ್ದೇಶಕರು ಅದನ್ನು ಪ್ಲ್ಯಾನ್ ಮಾಡಿರ್ಬೋದು, ಗಿಲ್ಲಿ ನಟನ ನಮ್ಮ ಬ್ಯಾನರ್ ಅಡಿಯಲ್ಲಿ ಲಾಂಚ್ ಮಾಡೋಣ ಅಂತ. ಸೊ ಏನೇ ಆಗಲಿ, ಗಿಲ್ಲಿ ನಟನ ಈ ಒಂದು ಪೋಸ್ಟ್ ಇದೆಯಲ್ಲ, ಇದು ನನಗನ್ಸಿರೋದು ಗಿಲ್ಲಿ ನಟನ ಮುಂದಿನ ದಿನಗಳಲ್ಲಿ ಕನ್ನಡದ ಒಂದು ಹೀರೋ ಆಗಿ ನಮ್ಮ ಮುಂದೆ ಬರ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಈ ವಿಡಿಯೋ ನೋಡಿದ ನಂತರ ನಿಮ್ಗೆ ಹೇಗೆ ಅನಿಸುತ್ತೆ? ನಿಮಗೂ ಈ ರೀತಿ ಅನಿಸ್ತದ? ಗಿಲ್ಲಿ ನಟ ಹೀರೋ ಆಗಿ ಕಾಣಿಸ್ಕೊಂಡ್ರೆ ಯಾವ ರೀತಿ ಇರ್ಬೋದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು.